ಮೊಬೈಲ್ ಆಗಲಿ ನಾಯಿ ಮರಿ ಆಗಲಿ ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ಮಾತ್ರ ಬಹಳಷ್ಟು ದಿನ ನೀವು ಸಂತೋಷವಾಗಿರ್ಬೋದು. ಯಾಕೆ ಅಂತ ಕೇಳ್ತೀರಾ? ಬಹಳಷ್ಟು ಜನ ಕೇಳ್ತಿರ್ತಾರೆ, ಆ ಕ್ವಾಲಿಟಿ ಮರಿ ಈ ಕ್ವಾಲಿಟಿ ಮರಿ ಅದಕ್ಕೆ ಯಾಕೆ ಇಷ್ಟು ಪ್ರೈಸು ಅಂತ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ನೀವು ಮೊಬೈಲು, ಬೇಸಿಕ್ ಮೊಬೈಲಿಗೆ ಒಂದು ಪ್ರೈಸ್ ಇರ್ತದೆ, ಮಿಡ್ ರೇಂಜೇ ಬೇರೆ ಇರ್ತದೆ, ಆಮೇಲೆ ಟಾಪ್ ಹೈ ಎಂಡ್ ಪ್ರಾಡಕ್ಟೇ ಬೇರೆ ಇರ್ತದೆ. ಅದೇ ರೀತಿ ನಾಯಿ ಮರಿಗಳಲ್ಲೂ ಕೂಡ ಪೆಟ್ ಕ್ವಾಲಿಟಿ ಮರಿ ಪ್ರೈಸ್ ಬೇರೆ, ನಾರ್ಮಲ್ ಆಗಿರುವಂಥ ಕ್ವಾಲಿಟಿ ಮರಿ ಪ್ರೈಸ್ ಬೇರೆ, 2 minutes to countdown. ಶೋ ಕ್ವಾಲಿಟಿ ಮರಿ ಪ್ರೈಸೇ ಬೇರೆ. ಯಾಕೆ ಅಂತಂದರೆ ಅವರವರ ಪೇರೆಂಟ್ಸ್ಗಳ ಮೇಲೆ, ತಂದೆ ತಾಯಿಗಳ ಮೇಲೆ ನಿರ್ಧಾರ ಈ ಪ್ರೈಸ್ ಆಗ್ತದೆ. ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಎಲ್ಲಿಂದ ಮರಿ ಬರ್ತಾ ಇದೆ, ಎಲ್ಲಿಂದ ಆ ನಾಯಿ ಮರಿ ಬರ್ತಾ ಇದೆ ಅನ್ನೋದ್ರ ಮೇಲೆ ಭಾಳಷ್ಟು ಡಿಪೆಂಡ್ ಆಗ್ತದೆ. ಸೊ ಅದಕ್ಕಾಗಿ ಯಾವಾಗ ನೀವು ನಾಯಿ ಮರಿ ತೊಗೋಬೇಕು ಅಂತ ಯೋಚನೆ ಮಾಡ್ತಿರ್ತೀರೋ ಆವಾಗ ಖಂಡಿತವಾಗೂ ಒಂದು ಯೋಚನೆ ಮಾಡಬೇಕು. ಯಾಕೆಂದರೆ ನೋಡಿ, ನಾವು ಮೊಬೈಲ್ ತೊಗೊಳಿಕ್ಕೆ ಹೋದಾಗ ನಾವು ಇಷ್ಟೇ ಬಜೆಟಲ್ಲಿ ತೊಗೋಬೇಕು, ಈ ಫೆಸಿಲಿಟಿ ಬೇಕು ಅಂತ ಮೊದಲೇ ಎಲ್ಲ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ತೀವಿ ನಾವು. ಅದೇ ರೀತಿ ನಾಯಿ ಮರಿ ಬೇಕಾದಾಗಲೂ ಕೂಡ ನೀವು ಒಂದು ಪ್ರೈಸನ್ನು ಫಿಕ್ಸ್ ಆಗಿ ಇಟ್ಕೋಬೇಕು. ಇಷ್ಟು ರೇಂಜಲ್ಲಿ ಅಥವಾ ಇಷ್ಟರಿಂದ ಒಂದು 5,000 ಹೆಚ್ಚು ಕಡಿಮೆ ನಾವು ತೊಗೋಬೇಕು ಅಂತ ಅಂದಾಗ ಮಾತ್ರ ಭಾಳ ಚೆನ್ನಾಗಿ ಬ್ರೀಡರ್ಗೆ, ರೀಸೆಲ್ಲರ್ಗೆ ಮತ್ತು ಪೆಟ್ ಶಾಪ್ನವರಿಗೆ ಭಾಳ ಅನುಕೂಲ ಆಗ್ತದೆ. ದಯವಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಒಂದು 5,000-5,500 ಸಾವಿರದಿಂದ ಸ್ಟಾರ್ಟ್ ಆಗ್ತದೆ. ಮುಂದೆ ಅದು ನಿಮ್ಮ ಇಷ್ಟ. ಯಾಕೆ ಅಂತಂದರೆ ತೊಗೊಳ್ಳೋರು ಇಷ್ಟ ಹೇಗಿರ್ತದೋ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದಕ್ಕಾಗಿ ಒಳ್ಳೆ ಮರಿಯನ್ನು ತೊಗೊಳ್ಳಿ, ಚೆನ್ನಾಗಿ ಅದ್ರ ಜೊತೆಗೆ ಟೈಮ್ ಕೊಡಿ. ನನಗೇನು ಅನ್ನಿಸ್ತದೆ ಅಂತಂದರೆ ದುಡ್ಡು ಮುಖ್ಯ ಅಲ್ಲ. ಒಂದು ನಾಯಿ ಮರಿ, ಒಂದು ಪಪ್ಪಿ ತೊಗೊಂಡ್ಮೇಲೆ ಅದ್ರ ಜೊತೆಗೆ ನೀವೇನು ಕಾಲ ಕಳೀತಿರಲ್ಲ, ಕ್ವಾಲಿಟಿ ಟೈಮ್ ಏನು ಕಳೀತಿರಲ್ಲ, ನಿಮ್ಮ ಫ್ಯಾಮ್ಲಿಗೆ ಒಂದು ಲೈಫ್ ಟೈಮ್ ಮೆಮೊರಿಯನ್ನು ಕೊಡುತ್ತಲ್ಲ, ಸೊ ಅದು ಭಾಳ ಇಂಪಾರ್ಟೆಂಟು. ಸೊ ಅದ್ರ ಕಡೆ ಗಮನ ಕೊಟ್ಟು ಚೆನ್ನಾಗಿ ಅದಕ್ಕೆ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಅದ್ರ ಜೊತೆಗೆ ನೀವು ನಿಮ್ಮ ಸ್ವೀಟ್ ಮೆಮೊರಿನ ಬೆಳೆಸ್ಕೊಳ್ರಿ ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಪ್ರೈಸ್ ಬಗ್ಗೆ ಹೇಳಬೇಕಾಗಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೇಂಟೆನೆನ್ಸ್ ಬಗ್ಗೆ ಹೇಳ್ತೀನಿ. ಓಕೆ, ಪಾರ್ಟ್ 3ಯಲ್ಲಿ. ಥ್ಯಾಂಕ್ ಯು.